ಕಣಿವೆ ಜಲಾಶಯಕ್ಕೆ ಸೇರ್ತಾ ಇದೆ ರಾಶಿ ರಾಶಿ ಕಸ ಹಾಗೂ ತ್ಯಾಜ್ಯ. ಜೆಜೆಎಂ ಕಾಮಗಾರಿ ಮೂಲಕ ಪ್ರತಿ ಮನೆಗೆ ಸೇರ್ತಾ ಇದೆ ಕಲುಷಿತ ನೀರು. ಎಸ್ ವೀಕ್ಷಕರೇ, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿಯ ತೊರೆಸೂರ್ಗನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಕಲುಷಿತವಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹುಳಿಯಾರಿನಿಂದ ನಂದಿಹಳ್ಳಿ ಹಾಗೂ ಗೂಬೆಹಳ್ಳಿ ಮಾರ್ಗದ ಮೂಲಕ ತೊರೆಸೂರ್ಗನಹಳ್ಳಿ ಕಾಲುವೆಗೆ ರಾಶಿ ರಾಶಿ ಕಸ ಹಾಗೂ ತ್ಯಾಜ್ಯಗಳನ್ನು ಸುರಿತಾ ಇದ್ದು ಇದರಿಂದ ಪರಿಸರ ಮಾಲಿನ್ಯ ಉಂಟಾಗ್ತಾ ಇರುವ ಆರೋಪ ಕೇಳಿಬಂದಿದೆ. ಹೌದು, ತಿಮ್ಲಾಪುರ ಕೆರೆಕೋಡಿ ಪ್ರದೇಶದಿಂದ ಬೋರನ ಕಣಿವೆಯ ಜಲಾಶಯಕ್ಕೆ ಚರಂಡಿ ಮೂಲಕ ಕಸ ಹರಿದು ಸೇರ್ತಾ ಇದೆ. ಅಲ್ಲಿ ಸಂಗ್ರಹವಾಗುವ ನೀರೇ ಈಗ ಜಲಜೀವನ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಕುಡಿಯುವ ನೀರಾಗಿ ಪರಿವರ್ತನೆಯಾಗ್ತಾ ಇದೆ. ಕೆಲ ಬಡಾವಣೆಯ ನಿವಾಸಿಗಳು ಹಾಗೂ ಕೋಳಿ ಫಾರಂನ ಮಾಲೀಕರು ಕೋಳಿ ತ್ಯಾಜ್ಯ ಹಾಗೂ ಕಸವನ್ನ ತಂದು ಕಾಲುವೆಯಲ್ಲಿಯೇ ಸುರಿತಿದ್ದಾರೆ. ಇದರಿಂದ ಕಾಲುವೆ ಸಂಪೂರ್ಣವಾಗಿ ಕಸದಿಂದ ಮುಚ್ಚಿ ಹೋಗಿದ್ದು ದುರ್ವಾಸನೆ ಬೀರ್ತಾ ಇದೆ. ಅಲ್ಲದೆ ಈ ನೀರನ್ನೇ ಮನೆ ಮನೆಗೂ ಕುಡಿಯುವ ನೀರಾಗಿ ಬಿಡಲಾಗ್ತಾ ಇದೆ ಎಂದು ಗ್ರಾಮಸ್ಥರು ಪ್ರಜಾಶಕ್ತಿ ಟಿವಿ ಮುಂದೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಾವಿವತ್ತು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿದ್ದೇವೆ. ಹುಳಿಯಾರಿನ ಈ ಚರಂಡಿ ಮುಖಾಂತರ ನೀರು ಕಲುಷಿತ ಆಗಿ ನಮಗೆ ಜೆಜೆಎಂ ಮುಖಾಂತರ ಕುಡಿಯುವ ನೀರಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಏನು ಇದು ನೋಡ್ತಾ ಇರ್ಬೋದು, ಇದು ತೊರೆಸೂರ್ಗನಹಳ್ಳಿ ರಸ್ತೆ ಪಕ್ಕದಲ್ಲಿರುವಂಥ ಬ್ರಿಡ್ಜ್. ಇದೇ ಮುಖಾಂತರ, ಈ ನಾಲೆ ಮುಖಾಂತರ ಏನು ಚರಂಡಿ ನೀರು ಮಿಕ್ಸ್ ಆಗಿ ಈ ನೀರೇನಿದೆ ಇದು ಬೋರಿಂಗ್ ಕಣಿವೆಗೆ ಹೋಗುತ್ತೆ. ಬೋರಿಂಗ್ ಕಣಿವೆ ಮುಖಾಂತರ ಜೆಜೆಎಂ ಮುಖಾಂತರ ಈಗ ನಮ್ಮ ಮನೆ ನಿಲ್ಲಿಗಳಿಗೆ ಬರ್ತಾ ಇದೆ. ಅದರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಎಷ್ಟು ಸ್ಮೆಲ್ ಹೊಡಿತಾ ಇದೆ, ನಿಂತ್ಕೊಳ್ಳೋಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟು ಸ್ಮೆಲ್ ಹೊಡಿತಾ ಇದೆ. ಇಲ್ಲಿನ ಸಾರ್ವಜನಿಕರು, ಇಲ್ಲಿನ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವಂಥದ್ದು. ಹಾಗಾಗಿ ಇಲ್ಲಿನ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಕೇಳ್ತಾ ಹೋಗೋಣ. ಸರ್, ಈಗ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂತ? ಸರ್, ಇದು ತಿಮ್ಲಾಪುರ ಕೆರೆ ಕೋಡಿ ನೀರು ಇಲ್ಲಾಸಿ ಬೋರಿಂಗ್ ಕಣಿವೆಗೆ ಹೋಗುತ್ತೆ ಸರ್. ಈ ಬೋರಿಂಗ್ ಕಣಿವೆಗೆ ಹೋಗೋ ನೀರಿಗೆ ಏನು ಮಾಡ್ತಿದ್ದಾರೆ, ಹುಳಿಯಾರಿನ ವಿಜಯನಗರ ಬಡಾವಣೆಯಲ್ಲಿ ಎಲ್ಲ ಬಡಾವಣೆಯವರು ತಂದು ಕಸ ಎಸಿತಿದ್ದಾರೆ. ಮತ್ತು ಕೋಳಿ ಅಂಗಡಿಯಲ್ಲಿ ಇರ್ತಕ್ಕಂಥ ಎಲ್ಲ ಜನಗಳು ಕೋಳಿ ಕಸ ತಂದು ಇಲ್ಲಿ ಎಸಿತಿದ್ದಾರೆ. ಈ ಕಸ ಇದ್ದಿದ್ದು ಇದು ನೀರು ಹೊರದಾದ್ಮೇಲೆ ಬೋರಿಂಗ್ ಕಣಿವೆಗೆ ಹೋಗುತ್ತೆ. ಈ ಬೋರಿಂಗ್ ಕಣಿವೆಗೆ ಹೋಗಿದ್ದ ನೀರನ್ನ ಮತ್ತೆ ಹುಳಿಯಾರಿಗೆ ಬಿಡ್ತಿದ್ದಾರೆ ಸರ್ ಕುಡಿಯೋದಕ್ಕೆ. ಅದು ಕುಡಿದು ಬದುಕಕ್ಕಾರ ಆಗುತ್ತೆ ಸರ್, ಮನುಷ್ಯರು ಯಾವತ್ತೂ ಆಗೋದಿಲ್ಲ. ಆಮೇಲೆ ಈ ಕೋಳಿ ಕಸ ಎಸಿತಿದಾರಲ್ಲ, ಈ ಕೋಳಿ ಕಸ ಎಸ್ದಾಗ ನಾಯಿಗಳು ಎಲ್ಲ ಬಂದ್ಬಿಟ್ಟು ಇಲ್ಲಿ ಕೋಳಿ ಕಸ ತಿನ್ನಕ್ಕೆ ನಿಂತ್ಕೊಂತವೆ. ಗಾಡಿಗಳು ಬಂದಾಗ ಅವು ಅಡ್ಡ ಬಂದ್ಬಿಟ್ಟು ಮನುಷ್ಯರು ಬೀಳ್ತಿದ್ದಾರೆ ಸರ್, ವೆಹಿಕಲ್ಗಳೆಲ್ಲ ಬೀಳ್ತಾ ಇದ್ದಾರೆ. ಹಂಗಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ. ಸುಮಾರು 6 ತಿಂಗಳು ವರ್ಷದಿಂದ ಇದೇ ಸಮಸ್ಯೆ ಸರ್ ಆಗ್ತಾ ಇರೋದು. ಸರ್ ಎಲ್ಲ ನಮ್ಮ ಹುಡುಗರು ಎಲ್ಲರೂ ಹೋಗಿ ಅವ್ರಿಗೆ ಗಮನಕ್ಕೆ ತಗೊಂಬಂದಿದ್ದೀವಿ. ತಂದ್ರೂ ಕೂಡ ಏನು ಕ್ರಮ ತಗೊಂತೀವಿ ಅಂತ ಹೇಳ್ತಾರೆ, ಮತ್ತೆ ಕ್ರಮ ತಗೊಂತ ಅಲ್ಲ ಏನೂ. ಕುಡಿಯೋ ನೀರು ಅವಶ್ಯಕತೆ ಇರುವಂಥದ್ದು, ಅದರಲ್ಲೇ ಈ ಥರ ಆದರೆ ಹೆಂಗೆ ಅಂತ ಸರ್ ಅದನ್ನೇ ಈಗ ನಾವು ಎಲ್ಲರೂ ಹೋಗಿ ಮನವಿ ಕೊಟ್ಟು ಎಲ್ಲ ಹೇಳಿ ಬಂದಿದ್ದೀವಿ. ಹಿಂಗೆಲ್ಲ ಆಗಿದೆ, ಈ ಥರ ಎಲ್ಲ ವಿಷಯುಕ್ತ ನೀವು ಕುಡಿತಾ ಇದ್ದೀರಾ, ನಮಗೂ ಕುಡಿಸ್ತಾ ಇದ್ದೀರಾ, ಇದನ್ನು ಸ್ವಲ್ಪ ಇದಕ್ಕೆ ಏನಾರು ಕ್ರಮ ತಗೊಳ್ರಿ ಅಂತ ಎಲ್ಲ ಹೇಳಿದ್ದೀವಿ. ಇಲ್ಲಿಂದ ನೀರು ಹೋಗಿದ್ದು ಸರ್ ಅಲ್ಲಿ ಇದಕ್ಕೆ ಹೋಗುತ್ತೆ ನಮ್ಮ ಹಳ್ಳಕ್ಕೆ. ಅಲ್ಲಿ ಸರ್ ನಾವು ದೇವ್ರ ಕಾರ್ಯಗಳನ್ನೆಲ್ಲ ಮಾಡ್ತೀವಿ ಅಲ್ಲಿ ತಾಂಬಂದೆಲ್ಲ. ಅದು ಇಂಥ ಕಲುಷಿತ ನೀರಲ್ಲಿ ನಾವು ಮಾಡಬೇಕಾಗಿರೋದ್ರಿಂದ ನಮಗೆ ಭಾರಿ ನೋವಾಗ್ತೈತೆ. ಸರಿ, ಈ ಸಮಸ್ಯೆ ಯಾವಾಗಿಂದ ಈಗ ಶುರುವಾಗಿದೆ, ಇಲ್ಲ ಸಾಕಷ್ಟು ದಿನಗಳಿಂದ ಇದೇ ಸಮಸ್ಯೆ ಆಗ್ತಾ ಇದೆಯಾ ಅಂತ? ಸರ್, ಈಗ ಒಂದು 6 ತಿಂಗಳಿಂದ ಈಗ ಜಾಸ್ತಿ ಆಗಿದೆ. ಮೊದಲೆಲ್ಲ ಎಲ್ಲ ಒಂದು ಸ್ವಲ್ಪ ಹೆಸರು ಅದೇನು ಕಾಣ್ತಿರ್ಲಿಲ್ಲ, ಈಗ ಜಾಸ್ತಿ ಆಗಿದೆ. ಪಟ್ಟಣ ಪಂಚಾಯತಿ ಮುಂದೆ ತಾಲೂಕು ನಿರೀಕ್ಷೆ. ಹೌದು ನಿರ್ಲಕ್ಷ್ಯ ಆದ್ರೆ ಹೆಂಗೆ? ಅದನ್ನೇ ನಾವು ಕೇಳ್ಕೊಂತ ಇರೋದು, ಇದಕ್ಕೆ ಏನಾರ ಒಂದು ಪರಿಹಾರ ನಮಗೆ ಇದು ಮಾಡಿಕೊಡಿ ಅಂತೇಳಿ. ಸರ್, ಇದನ್ನ ಆಲ್ರೆಡಿ 20 ದಿವಸ ಮುಂಚೆ ವಿಡಿಯೋ ಮಾಡಿ ಪಟ್ಟಣ ಪಂಚಾಯತಿ ಅವರಿಗೆ ಹೇಳಿದ್ವು. ಪಟ್ಟಣ ಪಂಚಾಯತಿ ಇಒ ಮತ್ತು ಅಧ್ಯಕ್ಷರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಏನಕ್ಕೆ ತಗೊಂಡಿಲ್ಲ ಗೊತ್ತಿಲ್ಲ. ಅವ್ರ ಸ್ವಂತ ಇವರು ಮನೆ ಮುಂದಕ್ಕೆ ತಗೊಂಡೋಗಿ ಹಾಕೊಳ್ಳಿ, ಬೇಕಾದರೆ ತೊಂದರೆ ಇಲ್ಲ. ಇಲ್ಲಿ ನಾವು ನಮ್ಮೂರಲ್ಲಿ ಹೋಗೋ ದಾರಿಲಿ ಕಸ ಹಾಕಿದ್ದಾರೆ ನೋಡಿ, ಕೋಳಿ ಅಂಗಡಿಯವ್ರಿಗೆ ಒಂದು ನೋಟಿಸ್ ಕೊಡ್ರಿ ಅಂತ ಹೇಳಿ 20 ದಿವಸ ಆಯಿತು. ಒಂದು ನೋಟಿಸ್ ಇಲ್ಲ, ಮತ್ತೆ ಜಾಸ್ತಿ ಮಾಡಿದ್ದಾರೆ ಕಸ ತಂದಾಗಿ. ತಗೊಂಡೋಗಿ ಇವ್ರ ಮನೆ ಮುಂದೆ ಹಾಕೊಳ್ಳಿ, ಇವ್ರ ಮನೆ ಒಳಗಡೆ ಹಾಕೊಳ್ಳಿ. ನಮ್ಮ ರೋಡಿಗೆ ತಂದು ಏನಕ್ಕೆ ಹಾಕೊಬೇಕು? ಇದು ನಾಯಿ ಬಂದು ಕೆಲವರು ಬಿದ್ದು ಸತ್ತೋಗ್ತಿದ್ದಾರೆ. ಇವ್ರ ಮಕ್ಕಳನ್ನೇ ಬಂದು ಸಾಯಿಸ್ಲಿ ಬಿಡ್ರಿ. ಎಷ್ಟು ಜನ ಹೇಳ್ತಾರೆ ಒಂದ್ ದಿವಸ ಇಲ್ಲಿ ಆಲ್ಮೋಸ್ಟ್ ಆಗಲ್ಲ, ಇಲ್ಲಿ ಹೋಗೋ ದಾರಿಲಿ ಹೋಗಲ್ಲ. ಎಲ್ಲ ಗೂಬೆಳ್ಳಿ ಸುಮಾರು ಇಲ್ಲೇ ಓಡಾಡೋದು, ಎಲ್ಲ ಊರವರು ಇಲ್ಲೇ ಓಡಾಡೋದು ಸರ್. ಇಲ್ಲಿ ಹೋಗ್ಬೇಕಾರೆ ನಾಯಿಗಳೆಲ್ಲ ಅಡ್ಡ ಬಂದು ಎಲ್ಲ ಬಿದ್ದು ಏಟಾಗ್ತಿದೆ ಅವ್ರಿಗೆ. ಅದು ಹಂಗಾಗಿ ಇಲ್ಲಿ ವಟಾರ ಇಲ್ಲೇ ಪಕ್ಕದಲ್ಲೇ ಸರ್ ಇರೋದು, ಅದು ವಿಜಯನಗರ ಬಡಾವಣೆ. ಅವ್ರಿಗೂ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಿದೆ, ವಾಸನೆ ಬರ್ತಿದೆ, ಜೀವನ ಮಾಡೋದೇ ಕಷ್ಟ. ಪಟ್ಟಣ ಪಂಚಾಯತಿ ತಲೆನೇ ಕೆಡಿಸ್ಕೊಂತಿಲ್ಲ ಸರ್. 20 ದಿವಸದಿಂದ ನಾವು ಇದೇ ವಿಡಿಯೋ ಮಾಡಿ ನಾವೇ ಎಲ್ಲ
ಓಡಾಡ್ಕೊಂಡು ಹಾಕಿದ್ದವು. ಅದಾದ್ಮೇಲೆ ಇವ್ರು ಏನು ತಲೆನೇ ಕೆಡಿಸ್ಕೊಂಡಿಲ್ಲ ಸರ್. ಈಗಲೂ ಕ್ರಮ ತಗೊಳ್ಳಿಲ್ಲ ಅಂದ್ರೆ ನಾವೇ ಈ ಹುಡುಗರೆಲ್ಲವ ಈ ಕಸನ ಟ್ರ್ಯಾಕ್ಟರ್ ಎಲ್ಲ ತುಂಬ್ಕೊಂಡು ಹೋಗಿ ಪಟ್ಟಣ ಪಂಚಾಯತಿ ಮುಂದೆ ಸುರಿತೀವಿ ಅಂತ ಡಿಸೈಡ್ ಮಾಡ್ತಿದೀವಿ. ಮುಂದಿನ ನಿರ್ಧಾರ ಇನ್ನು 15 ದಿನ ಸರ್ ನಾವು ಟೈಮ್ ಕೊಡೋದು. 15 ದಿನ ಅವನ ಅಜ್ಜಿ ಇವ್ರು ಮಾಡಲಿಲ್ಲ ಅಂದರೆ ನಾವೇ ತುಂಬ್ಕೊಂಡು ಹೋಗಿ ಅವನ ಅಜ್ಜಿ ಆಫೀಸ್ ಮುಂದಕ್ಕೆ ಹಾಕಿ ಇಲ್ಲ ಅವ್ರು ಬರ್ತಾರಲ್ಲ ನಾವು ಬರ್ತಾರೋ ನೋಡ್ಬೇಕು ಸರ್. ನನ್ನ ಮಗನ ಕೈಲಿ ಆಗುತ್ತೆ ಸೊಮ್ಮೆ, ಇದು ಆಗ್ತಾ ಇಲ್ಲ ಪರಿಸ್ಥಿತಿ. ಏನು ಸರ್ ಇಷ್ಟು ದಿನ ಬೇಕಾ ಓಟ್ ಹಾಕ್ಸ್ಬೇಕಾದ್ರೆ ಏನು ಸ್ವಚ್ಛ ಭಾರತ್ ಮಿಷನ್ ಅಂತಾರೆ. ಇಲ್ಲ ಅಟ್ಲೀಸ್ಟ್ ಅವನೊಂದು ಒಳಿಯಾರು ಹೋಬ್ಳಿನೇ ರೆಡಿ ಮಾಡೋಕ್ಕಾಗ್ತಾ ಇಲ್ಲ. ಇವ್ರು ಇನ್ನೇನು ಮಿಷನ್ ಮಾಡ್ತಾರೆ ಸರ್ ಇವರು? ಸತ್ಯ ತಾನೇ. ಸ್ವಚ್ಛ ಭಾರತ್ ಮಿಷನ್ ಅಂದರೆ ಭಾರತನ ಸರಿ ಮಾಡೋದಿರಲಿ, ಅಟ್ಲೀಸ್ಟ್ ಒಂದು ಹೋಬ್ಳಿನೇ ಸರಿ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ಸ್ವಚ್ಛ ಭಾರತ್ ಮಿಷನ್ ಅಂತ 150 ಬೋರ್ಡ್ ಹಾಕೊಂಡು ಓಡಾಡ್ತಾರೆ. ನೀರು ಯಾವ ಥರ ಬರ್ತಾ ಇದೆ ಕುಡಿಯೋ ನನ್ನ ಮಕ್ಕಳಿಗೆ ಅರಾಸಿಲ್ಲ ಅಂದಮೇಲೆ ಇನ್ನೇನು ನಾವು ಬಿಟ್ಕೊಂಡ್ರೆ ನಮ್ಗೆ ಏನಾಗ್ಬೇಕು ಸರ್? ನಾವು ಇಷ್ಟೊಂದು ಪರಿಸ್ಥಿತಿ ನಾವು ಯಾಕೆ ನಮ್ಗೆ ಒಬ್ಬರಿಗೆ ಸಮಸ್ಯೆ ಆಗ್ತಾಯಿಲ್ಲ, ಎಲ್ಲರಿಗೂ ಆಗ್ತೈತೆ. ಬಟ್ ಎಷ್ಟೋ ಜನ ಹೇಳ್ತಿಲ್ಲ, ಅವು ಭಯನೋ ಅಥವಾ ಅವ್ರಿಗೆ ಅಂಜಿಕೆನೋ ಇನ್ನೊಂದು ನಮಗೆ ಗೊತ್ತಿಲ್ಲ. ಈ ನೀರು ಹೋಗುತ್ತೆ ಸರ್, ಅಲ್ಲೆಲ್ಲ ಹೋಗಿ ಸೇರುತ್ತೆ. ಮತ್ತು ಆ ನೀರನ್ನೇ ಇವ್ರು ಕುಡಿತಾರೆ. ಮತ್ತೆ ಕಾಯಿಲೆ ಕಸಾಲೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಡಾಕ್ಟ್ರಲ್ಲ ಹೋಗಿ ಹಾಸ್ಪಿಟ್ಲು ಅಂತ ಹೋದ್ರೆ ಅವ್ರು ಚಿನಹಳ್ಳಿಗೆ ಹೇಳ್ತಾರೆ, ಚಿನಹಳ್ಳಿಯಿಂದ ಮತ್ತೆ ಟಿಪ್ಟೂರ್ಗೆ ಹೇಳ್ತಾರೆ. ಹಿಂಗೆ ಆಗ್ತೈತಿ. ಇದೊಂದು ರೆಡಿ ಮಾಡಿಕೊಟ್ಬಿಟ್ರಪ್ಪ ಸಾಕು. ನೀವು ಪ್ರಜಾಶಕ್ತಿ ಅಂತ ಬಂದಿದ್ದೀರಾ, ದಯಮಾಡಿ ನಮಗೆ ಇದೊಂದು ಮಾಡಿಕೊಡ್ರಿ. 15 ದಿವಸದಲ್ಲಿ ಅವ್ರು ಮಾಡಲಿಲ್ಲ ಅಂದರೆ ನಾವೇ ಪಂಚಾಯತ್ ಆಫೀಸ್ ತಗೋಗಿ ನಾವೇ ಕಸ ತುಂಬ್ಕೊಂಡು ಹೋಗಿ ಹಾಕ್ತೀವಿ. ಆಗಲಿಲ್ಲ ಅಂದರೆ ಎಲ್ಲ ಊರವರು ಒಟ್ಟಾಗಿ ಬಂದು ಈ ಕಸನೆಲ್ಲ ತುಂಬ್ಕೊಂಡ್ಬಂದು ಪಟ್ಟಣ ಪಂಚಾಯತಿ ಮುಂದೆ ಸುರಿದು ಧರಣಿ ಕೂರ್ತಿದ್ದೀವಿ. ವೀಕ್ಷಕರು, ಇಲ್ಲಿನ ಸಾರ್ವಜನಿಕ ಹೇಳ್ತಾ ಇರೋಂತೆ ಈ ಒಂದ್ ಕಡೆ ಎಲ್ಲ ಒಂದ್ ಕಡೆ ನಿರ್ಲಕ್ಷ್ಯ ಮಾಡ್ತಾ ಇದೆ, ಪಟ್ಟಣ ಪಂಚಾಯತಿ ನಿರ್ಲಕ್ಷ್ಯ ಮಾಡ್ತಾ ಇದೆ. ಏನು ಇದು JJMಗೆ ಹೋಗುತ್ತೆ, ಇದೇ ನಾಲೆ ಮುಖಾಂತರ ಬೋರಿಂಗ್ ಕಣಿವೆಗೆ ಹೋಗಿ ಆ ಮುಖಾಂತರ ಎಲ್ಲ ಮನೆಗಳಿಗೆ ನೀರು ಬರುತ್ತೆ. ಆದರೆ ಇಲ್ಲೆಲ್ಲ ಒಂದ್ ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯ ಎತ್ತು ಕಾಣ್ತಾ ಇರುವಂಥದ್ದು. ಪಟ್ಟಣ ಪಂಚಾಯತಿ ಅಧಿಕಾರಿಗಳು ಇದು ಮೇಲೆ ವಹಿಸ್ಕೋಬೇಕು. ಇಲ್ಲಿ ಬರುವಂತಹ ತ್ಯಾಜ್ಯಗಳು, ಅದರಲ್ಲೂ ಕೂಡ ಕೋಳಿ ತ್ಯಾಜ್ಯ ಕೂಡ ಸೇರ್ತಾ ಇರುವಂಥದ್ದು. ಒಟ್ಟಾರೆ ಅಧಿಕಾರಿಗಳು ಇದನ್ನು ಗಮನಿಸ್ತಾರ, ಇದೇ ರೀತಿ ಮಂಡವಾದ ಮಾಡ್ಕೊಂಡು ಮುಂದುವರಿಸ್ತಾರ ಅಂತ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ TV, ಉಳಿಯಾರು.